ವಿವಿಧ ರಾಜ್ಯಗಳ ಸಚಿವರ ಮೇಲಿನ ಕೇಸ್ಗಳು ಇದೀಗ ಆಚೆ ಬರೋಕ್ಕೆ ಶುರುವಾಗಿದೆ. ಅಂದರೆ ಯಾವ ಸಚಿವರ ಮೇಲೆ ಎಂಥ ಕೇಸ್ಗಳಿವೆ ಅಂತ ಹೇಳಿ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಈ ಒಂದು ಸಂಸ್ಥೆ ತನ್ನ ಒಂದು ವರದಿಯನ್ನು ಬಹಿರಂಗ ಮಾಡುತ್ತೆ. ಬೇಸಿಕಲಿ ಇವರು ವರ್ಕ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಈ ಸಂಸ್ಥೆ ಚುನಾವಣಾ ಆಯೋಗಕ್ಕೆ ಅಫಿಡವಿಟ್ ಕೊಟ್ಟಿರ್ತಾರಲ್ಲ ಕೆಲವು ಕ್ಯಾಂಡಿಡೇಟ್ಗಳು, ಅದರ ಆಧಾರದ ಮೇರೆಗೆ ಇವರು ಅದನ್ನೆಲ್ಲ ಡೇಟಾ ಕಲೆಕ್ಟ್ ಮಾಡಿಕೊಂಡು ಒಂದು ವರದಿ ಅಂತ ಬಹಿರಂಗ ಮಾಡ್ತಾರೆ. ಚುನಾವಣೆ ಸಂದರ್ಭದಲ್ಲಿ ನಿನ್ನ ಆಸ್ತಿ ಎಷ್ಟಿದೆ, ಯಾವ ನಗದು ಎಷ್ಟಿದೆ, ಇನ್ನೊಂದು ಕಡೆಯಲ್ಲಿ ಒಡವೆ ಎಷ್ಟಪ್ಪ ಇಟ್ಟಿದೆಯಾ ನೀನು, ಕ್ರಿಮಿನಲ್ ಕೇಸ್ಗಳು ಯಾವ್ಯಾವುದಿದೆ ನಿಂದು, ನಿನ್ನ ವಾಹನಗಳ ಕಥೆ ಏನು, ಕಾರ್ ಇದೆಯಾ, ಬೈಕ್ ಇದೆಯಾ, ಜಮೀನು ಎಲ್ಲೆಲ್ಲಿದೆ, ಇದೆಲ್ಲ ಡೀಟೇಲ್ಸ್ ಕೊಡಬೇಕಾಗುತ್ತೆ ಒಬ್ಬ ವ್ಯಕ್ತಿ. ಅವನ ವಿದ್ಯಾಭ್ಯಾಸದ ಬಗ್ಗೆ ಮತ್ತೊಂದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡಬೇಕಾಗುತ್ತಲ್ಲ. ಅದೇ ರೀತಿಯಲ್ಲಿ ಕ್ರಿಮಿನಲ್ ಕೇಸ್ಗಳಿದ್ದರೆ ಅದನ್ನು ಕೂಡ ಹೇಳಬೇಕಾಗುತ್ತೆ, ಕೇಸ್ಗಳಿದ್ದರೂ ಹೇಳಬೇಕಾಗುತ್ತೆ. ಇಂಥ ಒಂದಷ್ಟು ವರದಿ ತೆಗೆದುಕೊಂಡು ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಈ ಸಂಸ್ಥೆ ಏನು ಮಾಡುತ್ತೆ, ವರದಿನ ಬಹಿರಂಗ ಮಾಡುತ್ತೆ. ನೋಡಿ, ಕೇಂದ್ರ ರಾಜ್ಯ ಸಚಿವರ ಮೇಲಿರ್ತಕ್ಕಂಥ ಕ್ರಿಮಿನಲ್ ಕೇಸ್ಗಳ ವಿವರವನ್ನು ಅದು ಬಿಡುಗಡೆ ಮಾಡುತ್ತೆ. 47ರಷ್ಟು ಸಚಿವರ ಮೇಲೆ ಗಂಭೀರವಾಗಿರ್ತಕ್ಕಂಥ ಕ್ರಿಮಿನಲ್ ಪ್ರಕರಣಗಳಿವೆ. 47ರಷ್ಟು ಸಚಿವರ ಮೇಲಿವೆ ಕೊಲೆ, ಸುಲಿಗೆ, ಮಹಿಳಾ ದೌರ್ಜನ್ಯದ ಆರೋಪ. 27 ರಾಜ್ಯ, 3 ಕೇಂದ್ರಾಡಳಿತ ಪ್ರದೇಶಗಳನ್ನು ಕೂಡ ಒಳಗೊಂಡಂತಹ ಸರ್ವೆ ಇದು. ಈ ಒಂದು ಡೇಟಾ ವಿಚಾರದಲ್ಲಿ ಕೇಂದ್ರ ರಾಜ್ಯದ 643 ಕೇಂದ್ರ ಮತ್ತು ಬೇರೆ ಬೇರೆ ರಾಜ್ಯಗಳ ಮಿನಿಸ್ಟರ್ಗಳಿರ್ತಾರಲ್ಲ, ಆ ರೀತಿ 643 ಕೇಸ್ಗಳನ್ನು ಪರಿಶೀಲನೆ ಮಾಡಲಾಗಿದೆ. ಇದೇ ವೇಳೆ 302 ಮಂದಿ ಸಚಿವರ ಮೇಲೆ ಕ್ರಿಮಿನಲ್ ಪ್ರಕರಣ ಇರೋದು ಗೊತ್ತಾಗಿದೆ. 174 ಸಚಿವರ ಮೇಲೆ ಗಂಭೀರ ಕ್ರಿಮಿನಲ್ ಕೇಸ್ ಇರೋದು ಗೊತ್ತಾಗಿದೆ. ಇಲ್ಲಿ 72 ಕೇಂದ್ರ ಸಚಿವರ ಪೈಕಿ 29 ಮಂದಿ ಮೇಲೆ ಕ್ರಿಮಿನಲ್ ಕೇಸ್ಗಳಿವೆ. ತಾವು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರ್ತಕ್ಕಂಥ ಅಫಿಡವಿಟ್ನಲ್ಲಿಯೇ ಇದನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಆಂಧ್ರ, ತಮಿಳುನಾಡು, ಕರ್ನಾಟಕ, ಪಂಜಾಬ್, ತೆಲಂಗಾಣ, ದೆಹಲಿ, ಪುದುಚೇರಿ, ಪಂಜಾಬ್ನಲ್ಲಿ ಹೆಚ್ಚು ಕ್ರಿಮಿನಲ್ ಕೇಸ್ ಇರತಕ್ಕಂಥ ಸಚಿವರಿದ್ದಾರೆ. 60% ಸಚಿವರ ಮೇಲೆ ಕ್ರಿಮಿನಲ್ ಕೇಸ್ಗಳು ದಾಖಲಾಗಿವೆ. ಜಮ್ಮು ಮತ್ತು ಕಾಶ್ಮೀರ, ಹರಿಯಾಣ ಹಾಗೂ ನಾಗಾಲ್ಯಾಂಡ್, ಉತ್ತರಾಂಚಲದಲ್ಲಿ ಸಚಿವರ ಮೇಲೆ ಒಂದೇ ಒಂದು ಕೇಸ್ ಕೂಡ ಇಲ್ಲ. ಇನ್ನು ಯಾವ್ಯಾವ ಪಾರ್ಟಿಯವರ ಮೇಲೆ ಎಷ್ಟೆಷ್ಟು ಕೇಸ್ಗಳಿದೆಯಪ್ಪ ಅಂತ ನೋಡಿದ್ರೆ, BJP ಟೋಟಲ್ ಆಗಿ ಇದು ರಾಜ್ಯಗಳು ಬರ್ತವೆ, ಕೇಂದ್ರವೂ ಬರ್ತವೆ. 336 ಸಚಿವರಲ್ಲಿ 136 ಮಂದಿಯ ಮೇಲೆ ಕೇಸಿದೆ. BJPಯ 88 ಸಚಿವರ ಮೇಲೆ ಗಂಭೀರವಾಗಿರ್ತಕ್ಕಂಥ ಕ್ರಿಮಿನಲ್ ಕೇಸ್ಗಳು ಇವೆ. ಕಾಂಗ್ರೆಸ್ನ 61 ಜನ ಸಚಿವರಲ್ಲಿ 45 ಮಂದಿ ಸಚಿವರ ಮೇಲೆ ಕೇಸ್ಗಳಿವೆ. ಕಾಂಗ್ರೆಸ್ನ 18 ಮಂದಿಯ ಮೇಲೆ ಗಂಭೀರ ಕ್ರಿಮಿನಲ್ ಪ್ರಕರಣಗಳಿವೆ. ಇಲ್ಲಿ DMKಯ 31 ಸಚಿವರ ಪೈಕಿ 27 ಸಚಿವರ ಮೇಲೆ ಕೇಸ್ಗಳು ಇವೆ. DMKಯ 14 ಮಂದಿ ಮೇಲೆ ಗಂಭೀರ ಕ್ರಿಮಿನಲ್ ಕೇಸ್ಗಳಿವೆ. TMCಯ 40 ಸಚಿವರಲ್ಲಿ 13 ಮಂದಿಯ ಮೇಲೆ ಕೇಸಿದೆ. TMCಯ 8 ಸಚಿವರ ಮೇಲೆ ಗಂಭೀರ ಕ್ರಿಮಿನಲ್ ಕೇಸ್ಗಳಿವೆ. TDPಯ 23 ಸಚಿವರಲ್ಲಿ 22 ಸಚಿವರ ಮೇಲೆ ಕೇಸ್ಗಳು ಇವೆ. ಇದೇ ರೀತಿಯಲ್ಲಿ ಆಪ್ನ 16 ಸಚಿವರಲ್ಲಿ 11 ಸಚಿವರ ಮೇಲೆ ಕೇಸ್ಗಳಿದೆ. ಆಪ್ನ 5 ಸಚಿವರ ಮೇಲೆ ಗಂಭೀರ ಕ್ರಿಮಿನಲ್ ಕೇಸ್ಗಳು ಇವೆ. ಇದೀಗ ಶಿವಕುಮಾರ್ ಜೋಹಳ್ಳಿ ಯಾವಾಗಲೂ ADR ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಈ ಸಂಸ್ಥೆ ಯಾರು ಅಫಿಡವಿಟನ್ನು ಕೊಟ್ಟಿರ್ತಾರೋ ಅಫಿಡವಿಟನ್ನು ಕಲೆಕ್ಟ್ ಮಾಡಿಕೊಂಡೇ ಇವರು ಬಿಡುಗಡೆ ಮಾಡ್ತಕ್ಕಂಥ ವರದಿ ಆಘಾತಕಾರಿಯಾಗಿದೆ. ಅಂದರೆ ದೇಶದಲ್ಲಿ ಸದನದಲ್ಲಿ ಕ್ರಿಮಿನಲ್ ಹಿನ್ನೆಲೆ ಇರ್ತಕ್ಕಂಥವ್ರು, ಕೇಸ್ಗಳಿರ್ತಕ್ಕಂಥವ್ರು ಇರಬಾರ್ದು. ಒಂದು ಈಗ ಮೊನ್ನೆ ಒಂದು ಕಾನೂನು ಥರ ಹೊರಟಿದ್ರು. ಈ ಥರ ಒಂದು ಕೇಸ್ ಆದ ತಕ್ಷಣ 30 ದಿನಗಳಲ್ಲಿ ಈ ಕೇಸ್ಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವ್ರಿಗೆ ಬೇಲು ಕೂಡ ಸಿಗಲ್ಲ. ಇನ್ನೊಂದು ಕಡೆ 31ನೇ ದಿನಕ್ಕೆ ಅವ್ರದ್ದು ಸಚಿವಗಿರಿ ಹೊರಟೋಗ್ಬಿಡುತ್ತೆ, CM ಗಿರಿಗೆ ಹೊರಟೋಗ್ಬಿಡುತ್ತೆ. ಇದೆಲ್ಲ ಮಾಡಿದ್ರಲ್ಲ, ಇದೊಂಥರ ಆಘಾತಕಾರಿ ಅಲ್ವಾ ಈ ಒಂದು ವರದಿ ಅಂತ. ನಿನ್ನೆ ಅಸೋಸಿಯೇಷನ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ADR ಸರ್ವೆ ಬಹಿರಂಗ ಆಗಿದೆ. ಅದರಲ್ಲಿ ರಾಜ್ಯಗಳಿರ್ಬೋದು ಮತ್ತೆ ಕೇಂದ್ರದಲ್ಲಿರುವಂತಹ 47ರಷ್ಟು ಸಚಿವರ ಮೇಲೆ ಕ್ರಿಮಿನಲ್ ಹಾಗೆ ಗಂಭೀರವಾದಂತ ಅಪರಾಧ ಪ್ರಕರಣಗಳು ದಾಖಲಾಗಿದೆ ಅನ್ನುವಂಥದ್ದನ್ನ ರಿಲೀಸ್ ಮಾಡಿದೆ. ಯಾಕೆಂದ್ರೆ ಇದು ಅಧಿಕೃತವಾದಂತ ಮಾಹಿತಿ. ಚುನಾವಣೆ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಏನು ಅಫಿಡವಿಟ್ ಅನ್ನ ಕೊಡ್ತಾರೆ, ತಮ್ಮ ಆಸ್ತಿ ಜೊತೆಗೆ ಕುಟುಂಬ ಸದಸ್ಯರ ಮಾಹಿತಿ, ಅದಕ್ಕೆ ತಾವು ಯಾವೆಲ್ಲ ಕ್ರಿಮಿನಲ್ ಕೇಸ್ ಇರ್ಬೋದು, ಬೇರೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೇಸ್ಗಳಿರ್ಬೋದು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಅಫಿಡವಿಟ್ ನಲ್ಲಿ ಸಲ್ಲಿಕೆ ಮಾಡಿರ್ತಾರೆ. ಸೊ ಇದನ್ನ ಆಧರಿಸಿನೇ ಈಗ ADR ಸರ್ವೆ ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದೆ. ಅದರಲ್ಲಿ 47ರಷ್ಟು ಸಚಿವರ ಮೇಲೆ ಗಂಭೀರವಾದಂತಹ ಪ್ರಕರಣಗಳು ದಾಖಲಾಗಿದೆ ಅನ್ನುವಂಥದ್ದು ಬಹಿರಂಗ ಆಗಿದೆ. 27 ರಾಜ್ಯ ವಿಧಾನಸಭೆಗಳು ಹಾಗೆ 3 ಕೇಂದ್ರಾಡಳಿತ ಪ್ರದೇಶಗಳನ್ನ ಒಳಗೊಂಡು ಈ ಸರ್ವೆಯನ್ನ ಮಾಡಲಾಗಿತ್ತು. ಅದರಲ್ಲಿ ಕೇಂದ್ರ ಮತ್ತೆ ರಾಜ್ಯದ 643 ಸಚಿವರುಗಳಲ್ಲಿ 302 ಮಂದಿ ಸಚಿವರ ಮೇಲೆ ಕ್ರಿಮಿನಲ್ ಅಫೆನ್ಸ್ ಗಳಿರುವಂತದ್ದು ಇದರಿಂದ ದೃಢಪಟ್ಟಿದೆ.
ಜೊತೆಗೆ 174 ಜನ ಸಚಿವರ ಮೇಲೆ ಗಂಭೀರವಾದಂತ ಪ್ರಕರಣಗಳು, ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿರುವಂತದ್ದಿರ್ಬೋದು, ಅತ್ಯಾಚಾರ ಪ್ರಕರಣ, ಕೊಲೆ ಸುಲಿಗೆ ಪ್ರಕರಣ, ಇದೆಲ್ಲವೂ ಕೂಡ ಅವರ ಮೇಲೆ ಇದೆ. ಅಫಿಡವಿಟ್ ನಲ್ಲೇ ಇವರು ಕೊಟ್ಟಿರುವಂತ ಮಾಹಿತಿ. ಇದರಲ್ಲಿ 32 ಕೇಂದ್ರ ಸಚಿವರ ಪೈಕಿ 72 ಕೇಂದ್ರ ಸಚಿವರ ಪೈಕಿ 29 ಮಂದಿ ಮೇಲೆ ಕ್ರಿಮಿನಲ್ ಕೇಸ್ ಇರುವಂತದ್ದು ಇಲ್ಲಿ ಬಹಳ ಗಂಭೀರವಾದಂತ ವಿಚಾರ. ಯಾಕಂದ್ರೆ ಹಾಲಿ ಕೇಂದ್ರ ಸಚಿವರಾಗಿರುವಂತವರು, ಅವರ ಮೇಲೆನೆ ಈ 29 ಜನರ ಮೇಲೆ ಈ ರೀತಿಯಾದಂತ ಆರೋಪಗಳಿವೆ ಅಂತ ಅಂದ್ರೆ, ಅಪರಾಧಗಳಿದೆ ಅಂದ್ರೆ ಸರ್ಕಾರವನ್ನ ಇನ್ಯಾವ ರೀತಿಯಾಗಿ ತೂಗಿಸ್ಕೊಂಡು ಹೋಗ್ತಾರೆ ಅನ್ನುವಂತ ಅನುಮಾನಗಳು ಕೂಡ ಸಹಜವಾಗಿ ಬರುತ್ತೆ. ಹಾಗೆ ಆಂಧ್ರ, ತಮಿಳುನಾಡು, ಕರ್ನಾಟಕ, ಪಂಜಾಬ್, ದೆಹಲಿ, ಪುದುಚೇರಿಗಳಲ್ಲಿ ಸುಮಾರು 11 ವಿಧಾನಸಭೆಗಳಲ್ಲಿ 60ರಷ್ಟು ಸಚಿವರ ಮೇಲೆ ಕ್ರಿಮಿನಲ್ ಅಪರಾಧ ಪ್ರಕರಣಗಳು ದಾಖಲಾಗಿದೆ. ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ, ಕೋರ್ಟ್ಗಳಲ್ಲಿ ಕೇಸ್ಗಳನ್ನ ದಾಖಲು ಮಾಡಲಾಗಿದೆ. ವಿಚಾರಣೆ ಕೂಡ ನಡೀತಾ ಇದೆ. ಇನ್ನು ವಿಚಾರಣೆಗಳು ಮುಂದುವರೆದಿದೆ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.